ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಮೆರಿಕದ ವಿದೇಶಾಂಗ ಸಚಿವರು ಭಾರತವನ್ನು ಚೀನಾ ಬೆಳೆದಂಗೆ ಅಷ್ಟು ಬಲಿಷ್ಠವಾಗಿ ಬೆಳೆಯಕ್ಕೆ ಬಿಡಲ್ಲ ಅಂತ ಮತ್ತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ನೋಡಿ, ಸ್ವಲ್ಪನ ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಇರಬೇಕು. ನಮ್ಮ ಇಡೀ ವಿದೇಶಾಂಗ ನೀತಿಯನ್ನ ಅಮೆರಿಕಾಗೆ ಅಡ ಇಟ್ಟಿದ್ದಾರೆ. ನಮ್ಮ ಗೌರವವನ್ನ ಕೌಡೆ ಕಾಸು ಕಿಮ್ಮತ್ ಕೊಡ್ತಾ ಇಲ್ಲ. ಇವತ್ತು ನಿನ್ನೆ ತಾವು ಹೇಳ್ತಾ ಇರೋದು ಒಬ್ಬ US ಡೆಪ್ಟಿ ಸೆಕ್ರೆಟರಿ ಕ್ರಿಸ್ಟೋಫರ್ ಅಂತ ಇರ್ಬೇಕು ಅಥವಾ ಕ್ರಿಸ್ ಅಂತ ಇರ್ಬೇಕು ಅವ್ರ ಹೆಸರು, ಡೆಲ್ಲಿನಲ್ಲಿ ಹೊರಗೆ ಅಮೆರಿಕನಲ್ಲ ಡೆಲ್ಲಿನಲ್ಲಿ ಹೇಳ್ತಾರೆ, ನಾವು ಚೈನಾ ಜೊತೆ ಮಾಡಿದಂಥ ತಪ್ಪು ನಾವು ಭಾರತ ದೇಶದಲ್ಲಿ ಮಾಡಕ್ ಹೋಗಲ್ಲ, ಭಾರತಕ್ಕೆ ನಾವು ಬೆಳಿಲಿಕ್ಕೆ ಬಿಡಲ್ಲ ಅಂತಾನೆ. ಎಲ್ಲಿ? ಇಲ್ಲಿ ದೇಶದಲ್ಲಿ. ಎಷ್ಟು ಗ್ರಾಂಟೆಡ್ ತಗೊಂಡಿದ್ದಾರೆ ನೋಡಿ ನಮ್ಮ ರಾಷ್ಟ್ರಕ್ಕೆ ಅವರು. ನಿನ್ನೆ US ಸೆಕ್ರೆಟರಿ ಆಫ್ ಟ್ರೆಜರಿ ಅಂದ್ರೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಇಕ್ವಲೆಂಟ್ ಸ್ಕಾಟ್ ಅಂತ, ಅವ್ರೇನ್ ಹೇಳ್ತಾರೆ, ನಾವು ಈ ಯುದ್ಧದ ಪರಿಣಾಮವಾಗಿ ಒಂದು 30 ದಿನ ಪರ್ಮಿಷನ್ ಕೊಟ್ಟಿದ್ದಾರಂತೆ ಇಂಡಿಯಾಗೆ ರಷ್ಯಾದ ಕಚ್ಚಾ ತೈಲನ್ನ ಖರೀದಿ ಮಾಡಕ್ಕೆ ಪರ್ಮಿಷನ್. ಇವತ್ತು ಬೆಳಿಗ್ಗೆ ಇನ್ನೊಬ್ಬ ಅಧಿಕಾರಿ, ಯಾರು ನಿಮ್ಮ ಇನ್ನೊಬ್ರು ಮಿನಿಸ್ಟರ್, ಇಂಧನ ಸಚಿವರು, ಅಲ್ಲಿನ ಇಂಧನ ಸಚಿವರು, ಅಮೆರಿಕನ ಇಂಧನ ಸಚಿವರು ಹೇಳ್ತಾರೆ, ಭಾರತ ದೇಶ ನಾವ್ ಏನ್ ಹೇಳ್ತೀವಿ ಅದು ಮಾಡ್ತಾರೆ, ಸದ್ಯಕ್ಕೆ ನಾವು ಅವರಿಗೆ ರಷ್ಯಾದಿಂದ ಆಯಿಲ್ ತಗೊಳಕ್ ನಾವು ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಯಾರಿದು ಹೇಳ್ತಾ ಇರೋದು? ಹಾದಿಗೆ ಹೋಗೋರು ಬರೋರಲ್ಲ, ಮಿನಿಸ್ಟರ್ಸ್ ಇನ್ ದಿ ಅಮೆರಿಕನ್ ಗವರ್ಮೆಂಟ್. ಎಲ್ಲಿ ಹೇಳ್ತಾ ಇದ್ದಾರೆ? ಅಮೆರಿಕಾದಲ್ಲಿ ಹೇಳ್ತಾ ಇದ್ದಾರೆ, ಪ್ರೆಸ್ನಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ನಮ್ಮ ನಮ್ಮ ಡೆಲ್ಲಿನಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಒಬ್ಬ ಮಿನಿಸ್ಟರನ್ನ ಎದೆಗಾರಿಕೆ ತೋರಿಸಿ ಅವ್ರು ಯಾರ್ರೀ ಹೇಳಕ್ ನಮ್ಗೆ? ನಮ್ಮ ವಿದೇಶಾಂಗ ನೀತಿ ನಾವು ತೀರ್ಮಾನ ಮಾಡ್ತೀವಿ, ಯಾರ ಜೊತೆ ನಾವು ವ್ಯಾಪಾರ ಮಾಡಬೇಕು, ವ್ಯವಹಾರ ಮಾಡಬೇಕು, ಯಾರಿಂದ ನಾವು ಕಚ್ಚಾ ತೈಲ ತಗೋಬೇಕು, ಅದು ನಾವು ಡಿಸೈಡ್ ಮಾಡ್ತೀವಿ. ಒಬ್ರನ್ನ ಕೊಟ್ಟಿದಾರ? ಇಸ್ರೇಲ್ ಇವ್ರು ನಿನ್ನೆ ನೀವು ಇದು ನೋಡಿರ್ಬೇಕು ಒಂದು ಚಾನೆಲ್ ನಲ್ಲಿ, ಪ್ರೈಮ್ ಮಿನಿಸ್ಟರ್ ಮೋದಿ ಹ್ಯಾಸ್ ಸ್ಪ್ರೆಡ್ ಹಿಸ್ ಲೆಗ್ಸ್ ಫಾರ್ ಇಂಡಿಯಾ ಅಂತ ಹೇಳ್ತಾರೆ. ಏನ್ ಅರ್ಥ ಅದರದು? ಹೌದು, ಯಾವುದೋ ಒಂದು ದೊಡ್ಡ ಚಾನೆಲ್ ಅಲ್ಲಿ ಒಬ್ರು ಕೂಡ ಮಾತಾಡ್ತಾ ಇಲ್ಲ ಅಲ್ಲ. ಏನು ಇದೇ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡಿ, ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಿ, ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಮಾತಾಡಿ, ಖರ್ಗೆ ಅವ್ರ ಬಗ್ಗೆ ಮಾತಾಡಿ, ಕಾಂಗ್ರೆಸ್ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಸಾಲ್ಗಟ್ಲೆ ಮಾತಾಡ್ತಾರೆ. 3 ದಿನ ಪಾರ್ಲಿಮೆಂಟ್ ನಲ್ಲಿ ನೆಹರು ಅವ್ರ ಬಗ್ಗೆ ಚರ್ಚೆಗೆ ರೆಡಿ ಇದ್ದಾರೆ. ಒಂದೇ ಮಾತರಂ ಬಗ್ಗೆ ಮಾತಾಡಕ್ಕೆ ರೆಡಿ ಇರ್ತಾರೆ. ಇದ್ರ ಬಗ್ಗೆ ಯಾಕೆ ಮಾತಾಡಕ್ ರೆಡಿ ಇಲ್ಲಪ್ಪ? ನಿಮ್ಮ ದಿನ ಎದ್ದಿ ಪಾರ್ಲಿಮೆಂಟ್ ನಲ್ಲಿ ಮೋದಿ 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 ಅಂತ ಕೂಗಾಡ್ತಿರಲ್ಲ, ನೇರವಾಗಿ ಮೋದಿ ಅವ್ರ ಮರ್ಯಾದೆ ಹರಾಜಾಗ್ತಾ ಇದೆ, ದೇಶದ ಮರ್ಯಾದೆ ಹರಾಜಾಗ್ತಾ ಇದೆ. ಎಲ್ಲೋಯ್ತಪ್ಪ ನಿಮ್ ದೇಶಭಕ್ತಿ? ಎಲ್ಲಿದ್ದಾರೆ ಅವರು? RSS ನವರೆಲ್ಲ ದಿನ ಎದ್ದಿ ನಾವೇ ದೇಶಭಕ್ತರಂತ ಎಲ್ಲರಿಗೂ ಹೇಳ್ಕೊಂಡು ಮಾಡ್ತಾರೆ, ಎಲ್ಲರಿಗೂ ದೇಶಭಕ್ತಿ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಎಲ್ಲೋಯ್ತು? ಈ ಪ್ರಶ್ನೆಯನ್ನ ದಯವಿಟ್ಟು ವಿರೋಧ ಪಕ್ಷದವ್ರಿಗೆ ಕೇಳದ್ ಬಿಟ್ಟು ಆಡಳಿತದಲ್ಲಿರುವಂತ ಕೇಂದ್ರ ಸರ್ಕಾರದ ನಾಯಕರು, ಯಾರು ನಮ್ಮ ರಾಜ್ಯದಿರ್ಬೋದು ರಾಷ್ಟ್ರದಿರ್ಬೋದು, ಜೋಶಿ ಅವರಿಗೆ ನಮ್ಮ ಬಜೆಟ್ ಬಗ್ಗೆ ಕಮೆಂಟ್ ಮಾಡೋ ಪುರ್ಸೊತ್ತಿದೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತನಾಡೋ ಪುರ್ಸೊತ್ತಿದೆ, ನನ್ನ ಬಗ್ಗೆ ಮಾತಾಡೋ ಪುರ್ಸೊತ್ತಿದೆ. ಆದ್ರೆ ದೇಶದ ಮರ್ಯಾದೆ ಹೋಗ್ತಾ ಇದ್ದಾಗ ಒಬ್ರು ಕೂಡ ಚಕಾರ ಎತ್ತಾ ಇಲ್ಲಲ್ಲ. ಅಂಥದ್ದು ಏನಿದೆ ಇವ್ರ ಬಳಿ, ಟ್ರಂಪ್ ಅವ್ರ ಬಳಿ? ಟ್ರಂಪ್ ಅವ್ರು ಏನ್ ಹೇಳ್ತಾರೆ ಸರ್, ನಾನು ಬೇಕಾದ್ರೆ ಮೋದಿ ಅವರ ಕೆರಿಯರ್ನ ಡಿಸ್ಟ್ರಾಯ್ ಮಾಡ್ಬಿಡ್ಬೋದು, ನಿರ್ನಾಮ ಮಾಡ್ಬಿಡ್ಬೋದು, ನಾಶ ಮಾಡ್ಬಿಡ್ಬೋದು, ಆದ್ರೆ ಮೋದಿ ನನ್ನ ಒಳ್ಳೆ ಸ್ನೇಹಿತ, ಅದಕ್ಕೆ ನಾನು ಮಾಡ್ತಾ ಇಲ್ಲ. ಏನಿದೆ ಅವ್ರ ಹತ್ರ? ಅಂಥದ್ದು ಏನಿದೆ ಮೋದಿ ಅವ್ರ ಬಗ್ಗೆ? ಯಾವ ವಿಡಿಯೋ ಇದೆ? ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಏನಾದ್ರು ಇದೆಯಾ? ಎಲ್ಲೋದ್ರು ಹರ್ದೀಪ್ ಸಿಂಗ್ ಪುರಿ ಅವರು, ನಮ್ಮ ಇಂಧನ ಸಚಿವರು, ಎಪ್ಸ್ಟೀನ್ ಅಂದ ತಕ್ಷಣನೇ ಸಾಲ್ಗಟ್ಟೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ. ಇವತ್ತು LPG ದರ ಎಷ್ಟಾಗಿದೆ, ಕಚ್ಚಾ ತೈಲ ಎಲ್ಲಿಂದ ತರ್ತಾ ಇದೀವಿ, ನಮ್ಮ ಮುಂದಿನ ಈ ಇಂಧನದ ಕೆಪಾಸಿಟಿ ಎಷ್ಟಿದೆ, ಪಾರ್ಲಿಮೆಂಟ್ ನಲ್ಲಿ 75 ದಿನ ಅಂತ ಹೇಳಿದ್ರು ನಾವು ಮ್ಯಾನೇಜ್ ಮಾಡಬಹುದು ಅಂತ. ಮತ್ ಪ್ರೆಸ್ ಮೀಟ್ ನಲ್ಲಿ ಆಯಿಲ್ ಕಂಪನಿಗಳು ಏನ್ ಹೇಳ್ತಾ ಇದ್ರೆ 25 ದಿನ ಅಂತ. ಹೆಂಗೆ ಅಪ್ಪ? ಅದೇ LPG ಆಗಿದೆ. ನಿನ್ನೆ ನೀವು ಡಿಸ್ಟ್ರಿಬ್ಯೂಟರ್ಸ್ ಇದು ನೋಡಿಲ್ಲ ಅನ್ಸುತ್ತೆ,
LPG ಡಿಸ್ಟ್ರಿಬ್ಯೂಟರ್ಸಿಗೆ ಒಂದು ಇವ್ರ ಆದೇಶ ನೀಡಿದ್ದಾರೆ, ಸ್ವಲ್ಪ ನಿಯಂತ್ರಣ ಮಾಡಿ ಅಂತ. ಏನಾಯ್ತಪ್ಪ ನಿಮ್ದು ನೀತಿಗಳು? ಮಾಸ್ಟರ್ ಸ್ಟ್ರೋಕ್ಗಳು ಎಲ್ಲೋಯ್ತಿದ್ದು? ದಯವಿಟ್ಟು ಇದಕ್ಕೆ ಎಲ್ಲ ನಿಮ್ಮ BJP ಸಂಸದರು ಉತ್ತರ ಕೊಡಬೇಕು. ದಿನ ಬೆಳಗ್ಗೆ ಎದ್ದು ದೇವರ ಹೆಸರಿಗಿಂತ ಹೆಚ್ಚಾಗಿ ಮೋದಿ ಹೆಸರು ಜಪ ಮಾಡ್ತಿರಲ್ಲ. ಒಂದು 4 ಕಾಸು ಕೌಡೆ ಕಾಸು ಕೀಮತ್ ಉಳಿಸಿಲ್ಲ ನಮ್ಮ ದೇಶದ್ದು ಹೊರಗಡೆ. 1 week ಅಲ್ಲಿ 295 rupees ಇದಾಗಿದೆ ಸರ್ ಕಮರ್ಷಿಯಲ್ ಸಿಲಿಂಡರ್. ಅದೇ ಸರ್, ಪ್ಲೀಸ್ ಆಸ್ಕ್ ದ BJP MPs, BJP ministers who chant Mr. Modi's name every day. ಎಲ್ಲೋಯ್ತು ಮೋದಿ ಅವರು? ಎಲ್ಲಿದ್ದಾರೆ? ನಿಮ್ಮ ಮೋದಿ ಅವರಿಗೆ ಪಾಪ ಮೀಟ್ ಮಾಡಬಾರ್ದಂತಿಲ್ಲ. ನಿಮ್ಮ ಹೀರೋಯಿನ್ ಮದ್ವೆ ಆದ್ರಲ್ರಿ, ರಶ್ಮಿಕಾ ಮಂದಣ್ಣ ಅವರು ಮತ್ತೆ ಇನ್ನೊಬ್ಬ ವಿಜಯ್ ಅವ್ರಿಗೆ ಭೇಟಿಯಾಗ ಪುರ್ಸೊತ್ತಿದೆ. ಇಷ್ಟದ್ದು ನಮ್ಮ ದೇಶದ ಮರ್ಯಾದೆ ಹರಾಜಾಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋ ಪುರ್ಸೊತ್ತಿಲ್ವಾ? ಮೀಟ್ ಮಾಡಿ, ಅದ್ರಲ್ಲಿ ಏನ್ ತೊಂದರೆ ಇಲ್ಲ. ಅವರೇ ಹೋಗಿ ಕೇಳ್ಕೊಂಡಿದಾರ, ಇವರೇ ಕರ್ಸ್ಕೊಂಡಿದಾರ, ದಟ್ ಇಸ್ ಓಕೆ, ಇಟ್ಸ್ ಯರ್ ಪರ್ಸನಲ್ ಮ್ಯಾಟರ್. ಬಟ್ ಆಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, I will deeply appreciate your concern on the current crisis than going wishing for marriage. ನಾಳೆ ನೋಡಿ ಮತ್ತೆ ನಿನ್ನೆ ಸೆಮಿಫೈನಲ್ ವಿಶ್ ಮಾಡಿದ್ರು, ಅದಕ್ಕೆ ಪುರ್ಸೊತ್ತಿದೆ. ನಾಳೆ ಫೈನಲ್ ಇದೆ, ಆಲ್ ದ ಬೆಸ್ಟ್ ಅಂತಾರೆ ಬೆಳಿಗ್ಗೆ. ನೋಡ್ರಿ ನೀವು, ನಾಳೆ ಬರಲ್ಲ ಅಂತ ಒಳ್ಳೇದು, ಗೆಲ್ಬಹುದು. ಅವ್ರು ಕಾಲಿಟ್ಟಾಗೆಲ್ಲ ನಾವು ಸೋತೀವಿ. ಇದು ನಾನು ಹೇಳ್ತಾ ಇಲ್ಲಪ್ಪ, ಅಂಕಿಅಂಶ ನೋಡ್ರಿ. ಎಕ್ಸಾಂಪಲ್ ಅಲ್ಲ, ಡೇಟಾ ನೋಡ್ರಿ ಸರ್. ನಾವು ಯಾವತ್ತು ವಿತೌಟ್ ಡೇಟಾ ಐ ವಿಲ್ ನಾಟ್ ಸ್ಪೀಕ್. ಅವ್ರ ಮ್ಯಾಚ್ ನೋಡಿದಾಗೆಲ್ಲ ಸೋತೀವಿ. ಆ ದೊಡ್ಡ ಸ್ಟೇಡಿಯಂನಲ್ಲಿ ಯಾವಾಗ ಸರ್ದಾರ್ ಪಟೇಲ್ ಹೆಸರು ತೆಗೆದ್ಬಿಟ್ಟು ಅವ್ರ ಹೆಸರು ಇಟ್ಕೊಂಡ್ರು, ಅವಾಗ ಗೇಮ್ ಚೇಂಜ್ ಆಗಿಲ್ಲ, ಬರೀ ನೇಮ್ ಚೇಂಜ್ ಆಗ್ಯದ. ಅಂದ್ರೆ ಈಗ ಅವ್ರು ಆರ್ಡರ್ ಮಾಡ್ತಾರೆ ನಮ್ಮ ದೇಶಕ್ಕೆ ಇವ್ರ ಅವ್ರ ಸಾರ್ವಜನಿಕ ವಲಯದಲ್ಲಿ ಈ ತರ ಚರ್ಚೆ ಆಗ್ತದೆ. ಹೌದು ಸರ್, ನಮ್ಗೆ ನಾಚಿಕೆ ಬರಲ್ವಾ? ಇದೇ ಈಗ ಹಿಲರಿ ಕ್ಲಿಂಟನ್ ಅವರು, ವೆನ್ ಶಿ ವಾಸ್ ಇನ್ ಅಡ್ಮಿನಿಸ್ಟ್ರೇಷನ್, ಹಿಲರಿ ಕ್ಲಿಂಟನ್ ಅವರು ಒಂದು ಮಾತು ಹೇಳ್ತಾರೆ, ಐ ಆಮ್ ಟ್ರೈಂಗ್ ಟು ಡಿಟರ್ಮೈನ್ ಇಫ್ ಇಂಡಿಯಾ ಕ್ಯಾನ್ ಬೈ ಆಯಿಲ್ ಫ್ರಮ್ ಇರಾನ್ ಆರ್ ನಾಟ್ ಅಂತ. ಅಂದ್ರೆ ಅವರು ಯೋಚನೆ ಮಾಡ್ತಾ ಇದ್ರಂತೆ. ಮನಮೋಹನ್ ಸಿಂಗ್ ಅವರು ಸೀದಾ ಹೇಳ್ತಾರೆ, ಅದು ನನ್ನ ವ್ಯಾಪ್ತಿಗೆ ಬರೋದು, ನಿಮ್ಮ ವ್ಯಾಪ್ತಿಗೆ ಬರೋದಲ್ಲ, ನಿರ್ಧಾರ ನಾನ್ ತಗೊಂತೀನಿ, ನೀವಲ್ಲ ಅಂತ ಮನಮೋಹನ್ ಸಿಂಗ್ ಅವ್ರು ಹೇಳ್ತಾರೆ. ಮನಮೋಹನ್ ಸಿಂಗ್ ಅವರು ಅಮೆರಿಕಾನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಇಂಡಿಯಾ ನ್ಯೂಕ್ಲಿಯರ್ ಡೀಲ್ ನಡಿಬೇಕಾದಾಗ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅಲ್ಲಿ ಹೇಳ್ತಾರೆ, ಅಮೆರಿಕ ಅವರು ಇರಾಕ್ ಮೇಲೆ ದಾಳಿ ಮಾಡ್ತಾ ಇರೋದು ತಪ್ಪು, ಮಿಡ್ಲ್ ಈಸ್ಟ್ ಅಲ್ಲಿ ಅವರು ಇಂಟರ್ಫಿಯರೆನ್ಸ್ ಮಾಡ್ತಾ ಇರೋದು ತಪ್ಪು ಅಂತ ಹೇಳೋ ಧೈರ್ಯ ಮನಮೋಹನ್ ಸಿಂಗ್ ಅವರಿಗಿತ್ತು. ಇಂದಿರಾ ಗಾಂಧಿ ಅವರು ಅಮೆರಿಕ ಪ್ರೆಸಿಡೆಂಟ್ ಬಗಲಾಗಿ ಇಟ್ಕೊಂಡು ಅವ್ರು ಹೇಳ್ತಾರೆ, ನಮ್ಮ ವಿದೇಶಾಂಗ ನೀತಿ ಜವಾಬ್ದಾರಿ ನಂದಿದೆ, ನಿಮ್ಮ ಹತ್ರ ಕಲಿಯೋದೇನಿಲ್ಲ ಅಂತ ಪಕ್ಕದಲ್ಲಿ ಕೂತ್ಕೊಂಡು ರಿಚರ್ಡ್ ನಿಕ್ಸನ್ ಜೊತೆ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾರೆ. ಆ ಧೈರ್ಯ ಇದೆಯಾ ಮೋದಿ ಅವರಿಗೆ? ಬರೇ ಹೋಗೋದು ತಪ್ಕೊಳೋದು ಅಷ್ಟೇ. ದಟ್ ಈಸ್ ದ ಫಾರಿನ್ ಪಾಲಿಸಿ ಆಫ್ ಮಿಸ್ಟರ್ ಮೋದಿ. ಬಗ್ಗೆ ಈ ಕೆಲವೊಂದಿಷ್ಟು ಪೋಷಕರು ಕೂಡ ವಿರೋಧ ಮಾಡ್ತಿದ್ದಾರೆ ಸರ್. ಕಾಲೇಜಲ್ಲೂ ರಾಜಕೀಯ ಆಗುತ್ತೆ ಅಂತ ಹೇಳಿ ನಿನ್ನೆ ಬಜೆಟ್ ಈಗ ನೋಡಿ ABVP ಈಗ ಏನ್ ಮಾಡ್ತಾ ಇದ್ದಾರೆ, ಹೌದಲ್ವಾ? ಬೇರೆ ಸಂಘಟನೆಗಳು ಇದೆ ಅಲ್ಲ, ಬೇರೆ ಬೇರೆ ರೀತಿಯಾಗಿ. ವಿ ವಿಲ್ ಸಿ, ಏನಿದ್ರು ಕನ್ಸಲ್ಟೇಷನ್ ಮುಖಾಂತರ ಮಾಡೋಣ. ಈಗ ನೀವು ಮಾಡ್ತಾ ಇದ್ರೋ ಇಲ್ಲೋ, NSU ಇರ್ಬೋದು, ABVP ಇರ್ಬೋದು, ಬೇರೆಯವ್ರು ಇರ್ಬೋದು, ಎಲ್ಲಾನು ಇದೆ ಅಲ್ವಾ ಆಗ್ಲೇ ಅಲ್ಲಿ, ಅನಧಿಕೃತವಾಗೋ ಅಧಿಕೃತವಾಗೋ. ಈಗ ಸ್ಟೂಡೆಂಟ್ ಎಲೆಕ್ಷನ್ಸ್ ಅಂತೂ ಈಗ ಡೂಸೂನಲ್ಲಿ ನಡೀತದೆ, ಡೆಲ್ಲಿ ಯೂನಿವರ್ಸಿಟಿನಲ್ಲಿ, JNUನಲ್ಲಿ ನಡೀತದೆ. ಸೊ ವಾಟ್ ಎವರ್ ಇಟ್ ಈಸ್, ಇಲ್ಲೂ ಕೂಡ ಏನಿದೆ ಕನ್ಸಲ್ಟೇಷನ್ ಮುಖಾಂತರನೇ ಮಾಡೋಣ. ವಾಟ್ ಎವರ್ ಇಟ್ ಈಸ್. ಯಾವ್ದು ಸರ್? ಕೆಲವುದ್ರಲ್ಲಿ ಬಂದವ, ಕೆಲವುದ್ರಲ್ಲಿ ಚಾಲು ಅದ. ವಿಲ್ ಟೇಕ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಅಂಡ್ ಡೂ ಇಟ್. ನೋಡಿ, ಯಾರಿಗೆ ಬ್ಯಾನ್ ಮಾಡಬೇಕು ಅದಕ್ಕೆ ನೀವು ಸಹಕಾರ ನೀಡ್ತಾ ಇಲ್ಲ ನನಗೆ. ಕೆಲವು ಸಂಘಟನೆಗಳು ಅಲ್ಲಿ ಹೋಗಿ ಇಲ್ಲ ನೋಡಿ, ಸಂಘರ್ಷ ಅಲ್ಲ ನೋಡಿ, ನಾವು ಎಂತ ವಾತಾವರಣ ಕೊಡ್ತೀವಿ ಅಂತ ವಾತಾವರಣ ಬೆಳಿತಾವಪ್ಪ. ನಾವು ಸಕಾರಾತ್ಮಕವಾಗಿ ಒಂದು ವಾತಾವರಣ ಕೊಟ್ರೆ ದೆನ್ ಇಟ್ ವಿಲ್ ಗೋ ಲೈಕ್ ದಟ್. ನಾವೇ ರಾಜಕೀಯ ಬೆರೆಸೋದಂತಲ್ಲ. ಸಿ, ಇಟ್ ಇನ್ವಾಲ್ವ್ಸ್ ಅ ಲಾಟ್ ಆಫ್ ಅದರ್ ಥಿಂಗ್ಸ್ ಆಲ್ಸೋ. ಎಷ್ಟೊಂದು ಜನ ಸ್ಟೂಡೆಂಟ್ ಲೀಡರ್ಸ್ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದಾರೆ. ನಿಮ್ಮ ಈಗ ನೋಡಿ, ನಿಮ್ಮ ನೇಪಾಲ್ಗಳಲ್ಲೆಲ್ಲ ಜೆನ್ಸಿ ಪ್ರೊಟೆಸ್ಟ್ ಅಂತ ನೀವೇ ಹಾಕಿದ್ರಲ್ಲ. ಈಗ ಅಸ್ಸಾಂ ನಿಮ್ಗೆ ನೆನಪಿದ್ಯೋ ಇಲ್ಲೋ, ಮಹಂತ ಅವರಲ್ಲ, ಈ ಸ್ಟೂಡೆಂಟ್ ಯೂನಿಯನ್ ಇಂದ ಡೈರೆಕ್ಟ್ CM ಆದ್ರಲ್ಲ.
ಅದು ಬೇರೆ ವಿಚಾರ, ಅದಾದ್ಮೇಲೆ ಏನೇನಾಯ್ತು ಅಂತ. ಬಟ್ ಎನಿವೆ ದ ಪಾಯಿಂಟ್ ಈಸ್, ಕರ್ನಾಟಕದಲ್ಲಿ ನಾವು ಮಾಡ್ಬೇಕಂದ್ರೆ ಎಲ್ಲರ ಹತ್ರನೂ ಕನ್ಸಲ್ಟೇಷನ್ ಮಾಡ್ತೀವಿ. ಸುಮ್ಮನೆ ಏನು ನಾವು ಸರ್ಕಾರದವರು ಸರ್ವಾಧಿಕಾರಿ ಧೋರಣೆ ಅಂತಲ್ಲ. ವಿ ವಿಲ್ ಕನ್ಸಲ್ಟ್ ಎವ್ರಿಬಡಿ, ವಿಲ್ ಟೇಕ್ ಎವ್ರಿಬಡಿ ಇನ್ ಟು ಕಾನ್ಫಿಡೆನ್ಸ್ ಅಂಡ್ ದೆನ್ ವಿ ವಿಲ್ ಡೂ ದ ನೀಡ್ಫುಲ್. ಇವಕ್ಕೆಲ್ಲ ಪ್ರಯಾರಿಟಿ ಇರುತ್ತೆ ಅಲ್ಲಿ, NSU ಆಯ್ತು, AVP ಆಯ್ತು, ಇವಕ್ಕೆಲ್ಲ ಆ ಒಂದು ನೋಡಿ, ಯಾರೇ ಏನೇ ಮಾಡಿದ್ರು ಕೂಡ ಸರ್, ನಾನು ಆ ಚೌಕಟ್ಟಿನಲ್ಲೇ ಮಾಡ್ಬೇಕಲ್ಲ, ಆ ಫ್ರೇಮ್ ವರ್ಕ್ ನಲ್ಲೇ ಮಾಡ್ಬೇಕು. ಅದು ನನಗೂ ಅದು ಅಳವಡಿಸ್ತದೆ, ABVPಗೂ ಅಳವಡಿಸ್ತದೆ. ಕೇಳೋಣ ಸರ್. ಅದು ಈಗ ಒಂದು ಸಮಿತಿ ರಚನೆ ಮಾಡಿದ್ದಾರೆ ಸರ್. ನನ್ನ ಪ್ರಕಾರ ಶರಣ್ ಪ್ರಕಾಶ್ ಸಾಹೇಬರು ಆ ಸಮಿತಿನಲ್ಲಿ ಇದ್ದಾರೆ ಅನ್ಸುತ್ತೆ, ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆಗಿ. ಅವರು, ಡಾಕ್ಟರ್ ಸುಧಾಕರ್ ಎಲ್ಲರೂ ಇದ್ದಾರೆ. ಸೊ ನೋಡೋಣ ಆ ಸಮಿತಿನಲ್ಲಿ ಏನೇನು ಸಲಹೆಗಳು ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್.